ರಾಮ ಜಪದ ಮುಖಾಂತರ ಇಡೀ ಸಮಾಜ ಒಂದಾಗಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಲ್ಲಿ ರಾಮ ಜಪ ಆಗಬೇಕು. ರಾಮ ಧ್ಯಾನದ ಮುಖಾಂತರ ಸಮಾಜಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರಾಮಾನುಗ್ರಹ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ರಾಮ ಮಂತ್ರ ದೀಕ್ಷೆಯನ್ನು ಕೊಡತಕ್ಕಂಥ ಸಂಕಲ್ಪವನ್ನು ಮಾಡಿತು. ಹಾಗಾಗಿ ರಾಮ ಜಪಯಾಗವನ್ನು ಮಾಡಬೇಕು. ಇದು ಯಾವುದೋ ಏಕ ವ್ಯಕ್ತಿಯ ಉದ್ದೇಶಕ್ಕೋಸ್ಕರ ಅಲ್ಲ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಅಲ್ಲ. ಈ ಸಂಕಲ್ಪ ಲೋಕ ಕಲ್ಯಾಣಕ್ಕೋಸ್ಕರ ಇರಬೇಕು ಅನ್ನತಕ್ಕಂಥ ಸಂಕಲ್ಪದ ಜೊತೆಗೆ ರಾಮ ಜಪಯಾಗದ ಸಂಕಲ್ಪವನ್ನು ಮಾಡಲಾಯಿತು. ಹಾಗಾಗಿ ಇವತ್ತು ನಡೆಯತಕ್ಕಂಥ ರಾಮದೀಕ್ಷೆ, ಮುಂದಕ್ಕೆ ನಡೆಯತಕ್ಕಂಥ ರಾಮ ಜಪ, ಆ ಜಪದ ನಂತರ ಪೂರ್ಣಾಹುತಿಯಲ್ಲಿ ಆಗತಕ್ಕಂಥ ಯಾಗದ ಸಂಕಲ್ಪ ಒಂದೇ, ಲೋಕ ಕಲ್ಯಾಣ ಜಗದ್ವಂದ್ಯ ಭಾರತ ನಿರ್ಮಾಣ. ಈ ಪರಿಕಲ್ಪನೆಯ ಅಡಿಯಲ್ಲಿ ಈ ರಾಮ ಜಪ ಯಾಗದ ದೀಕ್ಷೆಯನ್ನು ಇವತ್ತು ಕೊಡಲಾಗ್ತದೆ. ಹಾಗಾಗಿ ಇವತ್ತು ದೀಕ್ಷಿತರು ಅಂತ ಹೇಳ್ತಕ್ಕಂಥವರನ್ನು ಯಾರು ರಾಮ ದೀಕ್ಷೆಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಮನೆಗಳಲ್ಲಿ ಹೋಗಿ ರಾಮ ದೀಕ್ಷೆಯನ್ನು ಕೊಟ್ಟು ಅವರಲ್ಲಿ ರಾಮ ಮಂತ್ರ ಹಾಡಿಸ್ತಾರ, ಅವರೆಲ್ಲರಿಗೂ ದೀಕ್ಷಾ ಭದ್ರಾಗಿ ಇವತ್ತು ದೀಕ್ಷೆಯನ್ನು ಕೊಡ್ತದೆ. ಇವತ್ತು ಕೊಡತಕ್ಕಂಥ ದೀಕ್ಷೆಯ ನಂತರ ಅವರಿಗೆ ಸಂಕಲ್ಪಕ್ಕೋಸ್ಕರ ಒಂದು ರಾಮ ಸೂತ್ರವನ್ನು ಕಟ್ತದೆ. ಅದನ್ನು ತಗೊಂಡ ಮೇಲೆ ಅವರು ನಿರಂತರವಾಗಿ 108 ರಾಮ ಜಪವನ್ನು ಮಾಡಬೇಕು. ನಿತ್ಯ ಬಾಕೆಲ್ಲದರ ಜೊತೆಗೆ ಒಂದಷ್ಟು ಶುದ್ಧಾಚಾರಗಳ ಸಂಕಲ್ಪಗಳನ್ನು ತೊಡಬೇಕು. ಆ ನಂತರ ಅವರು ರಾಮ ಜಪಗಳನ್ನು ಗ್ರಾಮಗಳಲ್ಲಿ ಕೊಡಬೇಕು.